ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರದ ವಿಡಿಯೋ. ಶುಕ್ರವಾರ ಮಾಡ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಹಾಗೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು. ಹಳೆ ಸ್ವಲ್ಪ ಎಲ್ಲ ಡಿಲೀಟ್ ಮಾಡಿ ಅದಾದಮೇಲೆ ಇವಾಗ ನಾನು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಬೆಳಿಗ್ಗೆನೇ ಎದ್ದು ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೆ. ಹಾಗೆ ನೋಡಿ, ನಂದು ಏನಿದೆ ಹಳೆ ಕಾಟನ್ ವೇಲ್ಗಳಿದೆಯಲ್ಲ, ಅದನ್ನು ಯಾವುದೂ ನಾನು ಬಿಸಾಕಿಲ್ಲ. ಈ ರೀತಿ ತಲೆ ಕಟ್ಕೊಳ್ಳೋದಕ್ಕೆ ನಾನು ಯೂಸ್ ಮಾಡ್ಕೊತೀನಿ. ಯಾಕಪ್ಪ ಅಂತಂದರೆ ನಾನೀಗ 9 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಇನ್ನು ಬರೋದೇ ಸಾಯಂಕಾಲ 5:15 ಆಚೆ ಆಗುತ್ತೆ. ಆಚೆ ಬರೋಕ್ಕೆ ನಾನು 5:15 ಆಗುತ್ತೆ. ಅಲ್ಲಿ ತನಕ ತಲೆ ಒಣಗೋದೇ ಇಲ್ಲ. ಒಳಗಡೆ ಹೋಗ್ಬಿಟ್ರೆ ಇನ್ನು ಆಚೆ ಬರೋದೇ ಇಲ್ವಲ್ಲ, ಹಾಗಾಗಿ ತಲೆ ಒಣಗಿಸ್ಕೊಳ್ಳೋದೆಲ್ಲ ಕಷ್ಟ. ಒಂದೊಂದು ಸರಿ ತಲೆನೋವು ಬರುತ್ತೆ. ನನಗೆ ಆ್ಯಕ್ಚುಲಿ ಅವತ್ತು ತಲೆನೋವು ಕೂಡ ಇತ್ತು. ಆದರೆ ಏನು ಮಾಡೋದು, ಕೆಲ್ಸಕ್ಕೆ ಹೋಗಲೇಬೇಕಲ್ಲ. ಹಾಗಾಗಿ ಟಿಫನ್ಗೆ ಉಪ್ಪಿಟ್ಟು ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ತುಂಬ ತರಾವರಿ ಥರ ಅಡುಗೆ ಏನು ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಯಾರೂ ತಿನ್ನೋದಿಲ್ಲ ಅಂತ ಅನ್ನೋದಕ್ಕಿಂತ ಒಂದು ಸರಿ ಮಾಡಿದಾಗ ಅದು ಚೆನ್ನಾಗಿ ಬಂದಿರುತ್ತೆ. ಇನ್ನೊಂದು ಸರಿ ಮಾಡೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಏನಾರು ಏರುಪೇರು ಆಯಿತು ಅಂದರೆ ಮತ್ತೆ ಅವ್ರು ತಿನ್ನೋದಿಲ್ಲ. ಅದಕ್ಕೋಸ್ಕರ ನನಗೇನು ಬರುತ್ತೆ ಮತ್ತು ಅರ್ಜೆಂಟ್ಗೆ ಏನಾಗುತ್ತೆ ಅದನ್ನೇ ನಾನು ಟಿಫನ್ಗೆಲ್ಲ ಮಾಡಿಬಿಟ್ಟು, ಹಾಗೆ ಅಡುಗೆನೂ ಅಷ್ಟೇ ತುಂಬ ಜಾಸ್ತಿ ಎಲ್ಲ ನಾನು ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಒಂದು 4-5 ಥರ ಸಾರು ಆ ಥರನೇ ಅಷ್ಟೇ ಮಾಡೋದು ನಾನು. ಒಂದೊಂದು ಸರಿ ನೈಟ್ ಟೈಮ್ಗೆ ಏನಾದ್ರೂ ಮೇಘ ಇದು ಮಾಡಿದ್ರೆ ಮಾಡ್ತಾಳೆ, ಏನು ಎಗ್ ರೈಸು ಅಥವಾ ಮಶ್ರೂಮ್ ಬಿರಿಯಾನಿ ಆ ಥರ ಏನಾದ್ರೂ ಮಾಡ್ತಾಳೆ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಇವಾಗ ಇಲ್ಲಿ ಉಪ್ಪಿಟ್ಟಿಗೆ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಅದೇನು ಎಲ್ರಿಗೂ ಗೊತ್ತಿರುತ್ತೆ ಅಲ್ಲ, ಏನೇನು ಐಟಮ್ ಹಾಕ್ತೀವಂತ, ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇಲ್ಲ. ಇವಾಗ ನಾನು ಬೆಳಿಗ್ಗೆನೇ ಎದ್ದು ತಲೆಗೆ ಸ್ನಾನ ಮಾಡಿದ್ನಲ್ಲ, ತಲೆ ಒಣ್ಕೊಳ್ಳಿ ಅಂತ ಥರ ಬಟ್ಟೆ ಕಟ್ಕೊಂಡಿದ್ದೀನಿ. ಆಲ್ಮೋಸ್ಟು ಆಗೋದೇ ಇಲ್ಲ. ಒಂದೊಂದು ಸರಿ ಅಂತೂ ಟೈಮ್ ಆಗಿಬಿಟ್ಟಿದ್ರೆ ಹಾಗೆ ಹೋಗ್ಬಿಟ್ಟಿರ್ತೀನಿ. ಸಾಯಂಕಾಲ ಮನೆಗೆ ಬರೋ ತನಕನೂ ಒಂದೊಂದು ಸರಿ ಒಳಗಡೆ ಎಲ್ಲ ತಲೆ ಒದ್ದೆ ಹಾಗೇ ಇರುತ್ತೆ. ನನಗೇನಪ್ಪ ಅಂತಂದರೆ ಏನಿದ್ರೂ ನಡೆಯುತ್ತೆ. ಬೆಳಿಗ್ಗೆ ಹೊತ್ತು ಅನ್ನ ಸಾರು ಮೊಸರನ್ನ ಏನಿದ್ರೂ ನಡೆಯುತ್ತೆ. ಆದರೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಹೊತ್ತು ರೈಸ್ ತಿನ್ನಲ್ಲ, ಅಥವಾ ಬೆಳಿಗ್ಗೆ ಹೊತ್ತು ಆ ನಾಷ್ಟ ಬೇಡ ಈ ನಾಷ್ಟ ಬೇಡ ಅಂತ ಇರ್ತಾರೆ. ಅದಕ್ಕೋಸ್ಕರ ನಾನು ಎಷ್ಟೋ ಗೊತ್ತಿರೋ ಅಷ್ಟರಲ್ಲಿ ಅದರಲ್ಲೇ ಒಂದೊಂದು ಚಾಯ್ಸ್ ಮಾಡಿ ವಾರಕ್ಕೆ ಮಾಡಿಬಿಟ್ಟು ಹೋಗ್ತಾ ಇರ್ತೀನಿ ನಾನು. ಇವಾಗ ಒಂದು ಕಡೆ ಉಪ್ಪಿಟ್ಟು ರವೆ ಹುರ್ಕೋತಾ ಇದ್ದೀನಿ, ಇನ್ನೊಂದು ಕಡೆ ಬಿಸಿನೀರು ಕೂಡ ಇಟ್ಟಿದ್ದೀನಿ. ಅಷ್ಟರಲ್ಲಿ ಕಸದ ಗಾಡಿ ಬಂತು. ಸಂಜೆ ಅವ್ರನ್ನ ಎಬ್ಸಿ ಕಳಿಸ್ದೆ. ಏಕೆಂದರೆ ಇಲ್ಲಿ 2 ದಿವ್ಸಕ್ಕೆ ಒಂದು ಸರಿ ಕಸದ ಗಾಡಿ ಬರೋದ್ರಿಂದ ತೊಗೊಂಡೋಗಿ ಹಾಕಲೇಬೇಕು. ನಾಳೆ ಹಾಕ್ಕೊಳ್ಳೋಣ ಬಿಡು ಅಂತ ಅನ್ನಂಗೆ ಇಲ್ಲ, ಸ್ವಲ್ಪ ಇದ್ರೂ ಸಹ ತೊಗೊಂಡೋಗಿ ಅವತ್ತೇ ಹಾಕಬೇಕು. ಹಾಗಾಗಿ ಅವ್ರನ್ನ ಎಬ್ಬಿಸಿ ಕಳಿಸ್ದೆ. ಈಗ ನಾನು ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಮತ್ತೆ ಸ್ಟವ್ ಆಫ್ ಮಾಡಿ ಹೋಗಿ ಬಂದು ಎಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸ್ದೆ. ಹಾಗೆ ಮೇಘ ಇನ್ನೂ ಬಂದಿರಲಿಲ್ವಲ್ಲ, ಸೊ ಹಾಗೆ ಉಪ್ಪಿಟ್ಟು ಜೊತೆಗೆ ಮೊಸರು ಒಗ್ಗರಣೆ ಮಾಡಿಬಿಡೋಣ ಅಂತ ಅಂದರೆ ಅನ್ನಕ್ಕೆ ಮಧ್ಯಾಹ್ನಕ್ಕೆ ಊಟದ ಟೈಮ್ಗೆ ಅನ್ನ ಮೊಸರು ಒಗ್ಗರಣೆ ಮಾಡಿದ್ರೆ ಅದನ್ನೇ ಹಾಕಿ ಕಳ್ಸೋಣ ಸಂಜೆಯವ್ರ ಬಾಕ್ಸ್ಗೂ ಅಂತ ಅಂದ್ಬಿಟ್ಟು ನಾನು ಉಪ್ಪಿಟ್ಟು ಆದಮೇಲೆ ಮೊಸರಿಗೆ ಒಗ್ಗರಣೆ ಕೂಡ ಹಾಕಿದೆ. ಏಕೆ ಅಂತಂದರೆ ನಾನು ಶನಿವಾರ ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ಯೂಶ್ವಲಿ ಶನಿವಾರ ಮೊಸರನ್ನ ಮಾಡಿಬಿಡ್ತೀನಿ, ಮೇಘಗೆ ಬಾಕ್ಸ್ ಇರಲ್ವಲ್ಲ, ಹಾಗಾಗಿ ಮೊಸರಲ್ಲಿ ಹಾಗೆ ಕಸ ಹಾಕ್ಬಿಟ್ಟು ಬರೋಕ್ಕೆ ಹೇಳಿದ್ನಲ್ಲ ಅವ್ರಿಗೆ. ಹಾಗೆ ಬರ್ತಾ ಅರ್ಧ ಲೀಟ್ರ್ ಮೊಸರು ತೊಗೊಬಾ ಅಂತ ಅಂದ್ಬಿಟ್ಟು ಹೇಳಿದೆ. ಅದನ್ನೇ ಕೇಳ್ತಾ ಇದ್ದೆ. ಅವರು ಕಸದ ಗಾಡಿ ಬಂತು ಅಂತ ಅರ್ಜೆಂಟಲ್ಲಿ ದುಡ್ಡು ತೊಗೊಳ್ದೆ, ಹಂಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ತೊಗೊಂಡು ಬರ್ತೀನಿ ಅಂತಂದರು. ಸರಿ ಎಷ್ಟು ಸರಿ ಅದು ತಿಳಿತೀಯ ಅಂತ ಅಂದ್ಬಿಟ್ಟು ಅದೇ ಹೇಳ್ತಾಯಿದ್ದೆ. ನಿದ್ದೆಗಣ್ಣಲ್ಲೇ ಇಳ್ಕೊಂಡು ಹೋಗ್ಬಿಟ್ಟಿರ್ತೀಯ ನೀನು, ನಾನು ಹೇಳಿರೋದೇನು ತಲೆಗೆ ಹಾಕ್ಕೊಂಡಿರಲ್ಲ ಅಂತ. ಹಾಗೆ ಹೋಗಿ ತೊಗೊಂಡು ಬರ್ತೀನಿ ಅಂದರು. ಆಮೇಲೆ ಹಾಲು ಕೂಡ ತರಿಸಿರ್ಲಿಲ್ಲ ನಾನು. ಯಾಕಪ್ಪ ಅಂತಂದರೆ ಮೇಘ ಇದ್ದರೆ ಹಾಲು ಕೂಡ ಅರ್ಧ ಲೀಟ್ರ್ ತೊಗೊಂಡು ಬರ್ತೀವಿ. ಇರಲಿಲ್ವಲ್ಲ, ಇವ್ರೇನು ಮಾಡ್ತಾರೆ ಅಂದರೆ ತರಿಸ್ತಾರೆ, ಆಮೇಲೆ ನಾನು ಕಾಫಿ ಮಾಡೋಷ್ಟಕ್ಕೆ ಹೋಗಿ ಮಲ್ಕೊಂಬಿಟ್ರೆ ಮತ್ತೆ ಎದ್ದು ಅದನ್ನು ಕುಡಿಯೋದು ಇಲ್ಲ. ಅದಕ್ಕೋಸ್ಕರ ಹಾಲು ಬೇಡ ಅಂತ ಅಂದ್ಬಿಟ್ಟು ಇವಾಗ ಇರೋ ಮೊಸರಲ್ಲೇ ಒಗ್ಗರಣೆ ಮಾಡ್ತೀನಿ. ಅಲ್ಲಿ ಹೋಟೆಲಲ್ಲೇ ಮೊಸರು ತಗೋ ಅಂತ ಅಂದ್ಬಿಟ್ಟು ಹೇಳಿದೆ. ಫ್ರೆಂಡ್ಸ್, ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ನಾನು ಮೊಸರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮೊಸರನ್ನ ಮಧ್ಯಾಹ್ನಕ್ಕೆ ನೋಡಿ, ನನ್ನ ದೊಡ್ಡ ಮಗಳಿಲ್ಲ ಅಂತ ಮೊಸರನ್ನ ಮಾಡಿದ್ದು ನಾನು. ಏಕೆಂದರೆ ಅವಳು ತಿನ್ನಲ್ಲ ಮೊಸರನ್ನ ಅದೆಲ್ಲ ತಿನ್ನಲ್ಲ, ಬರೀ ಮಜ್ಜಿಗೆ ಕುಡಿತಾಳೆ ಅಷ್ಟೇ. ಅಂದರೆ ಮೊಸರೆಲ್ಲ ತಿನ್ನಲ್ಲ, ಮೊಸರನ್ನ ಎಲ್ಲ ತಿನ್ನಲ್ಲ. ಅದಕ್ಕೆ ಅವಳಿಗೆ ಇದ್ದಾಗ ಜಾಸ್ತಿ ಮಾಡೋಕ್ಕಾಗಲ್ಲ. ಮಾಡ್ತೀನಿ, ಏನಾದರೂ ಸಾರಿದ್ರೆ ಅವಳು ತಿನ್ಕೋತಾಳೆ. ನಮಗೆ ಮೊಸರನ್ನ ಮಾಡ್ಕೋತೀವಿ. ಈ ಸರಿ ಅಂತೂ ಒಂದು 10 ದಿವಸ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೋಗಿದ್ದಾಳಲ್ಲ, ಆಮೇಲೆ ಚೆನ್ನಾಗಿ ಮೊಸರನ್ನ ತಿನ್ನಿಸಿದ್ದೀನಿ. ಏನಿಲ್ಲ,
ಸಾಸಿವೆ, ಕಡಲೆಬೇಳೆ, ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಇಂಗು, ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸಾಕ್ಬಿಟ್ರೆ ಮೊಸರನ್ನ ಒಗ್ಗರಣೆ ಈಸಿಯಾಗಿ ರೆಡಿ ಆಗುತ್ತೆ. ಇವತ್ತು ಶನಿವಾರ ಅನ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಮೊಸರನ್ನ ಮಾಡ್ತಾ ಇದ್ದೀನಿ ಅಂತ. ಇವತ್ತು ಶುಕ್ರವಾರ. ಇವಾಗ ಉಪ್ಪಿಟ್ಟು ಸ್ವಲ್ಪ ತಣ್ಣಗಾಗ್ಲಿ ತಿನ್ನಕ್ಕೆ. ನಾನು ಬಾಟ್ಗೆ ಮೊಸರನ್ನ ಹಾಕೊಂಡು ಹೋಗ್ತೀನಿ. ಹಾಗೆ ಇವಾಗ ನೋಡಿ ರೆಡಿ ಆಗ್ತಾ ಇದ್ದೀನಿ. ಆದ್ರೂ ಕೂಡ ತಲೆ ನೋಡಿ ಎಷ್ಟು ಒದ್ದೆ ಇದೆ ಅಂತಂದ್ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ. ತಲೆ ನೋವ್ತಾ ಇತ್ತು, ಹಂಗೂ ಒಂದು ಸ್ವಲ್ಪ ಅಮೃತಾಂಜನ ಹಚ್ಕೊಂಡು ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ. 9 ಗಂಟೆ ಅಷ್ಟರಲ್ಲೆಲ್ಲ ಅಲ್ಲಿ ಇರಬೇಕಲ್ವ, ಅದಕ್ಕೆ ಏನಾಗುತ್ತೋ ಅದು ಮಾಡ್ಕೊತೀನಿ, ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಕೆಲ್ಸಕ್ಕೆ ಹೋಗೋರೆಲ್ಲ ಆಲ್ಮೋಸ್ಟ್ ಹಾಗೆ ಮಾಡ್ತಾರೆ. ಒಂದೊಂದು ಸರಿ ಲೇಟಾಗಿ ಎದ್ಬಿಟ್ರಂತೂ ಏನೂ ಮಾಡೋದೇ ಇಲ್ಲ, ಟಿಫನ್ ಒಂದು ಮಾಡಿಕೊಂಡು ತೊಗೊಂಡು ಹೋಗ್ಬಿಡ್ತೀನಿ. ಇಲ್ಲ ಅಂತಂದರೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿಬಿಟ್ಟು ಹೋಗ್ತೀನಿ. ಹಾಗೆ ಮೇಘ ಇದ್ದರೆ ನನಗೆ ಅವಳು ಗೂಡ್ಸ್ ಒರೆಸೋದಾಗಿರ್ಬೋದು ಅಥವಾ ಆಚೆ ಗೂಡ್ಸೋದು ಅದೆಲ್ಲ ಕೂಡ ಮಾಡಿಕೊಡ್ತಾಳೆ. ಏನು ಅಕ್ಕಿ ರೇಟ್ ಎಲ್ಲ ಜಾಸ್ತಿ ಆಗಿ ಕೂತದೆ. 74 ರೂಪಾಯಿ, 69 ರೂಪಾಯಿ ಇದ್ದಿದ್ದು ಅಕ್ಕಿ. ಉಪ್ಪಿಟ್ಟು ತಿನ್ಕೊಂಡು ಹೋಗ್ರಿ. ಹೆಲ್ಮೆಟ್ ಇಟ್ಟೋಬೇಕಾ? ಎಲ್ಲ ಅಲ್ಲಿ ಒಂದೊಂದು ಡೈಲಿ ಒಂದೊಂದು ಎತ್ಕೋಬೇಕು. ಫಸ್ಟು ಎಲ್ಲರೂ ಎತ್ಕಿತ್ಕೊಂಡು ಹೋಗೋರು, ಯಪ್ಪ ಎತ್ಕೊಂಡು ಹೋಗಲ್ಲ ಬೇಡವೇನು ಅಂತ. ಅಯ್ಯೋ ದೇವರೇ, ಸ್ಪೂನ್ ಒಳಗಡೆ ಹೋಗ್ಬಿಟ್ಟಿದೆ. ಫ್ರೆಂಡ್ಸ್, ಇವಾಗ ನಾನು ಉಪ್ಪಿಟ್ಟನ್ನ ತಿನ್ಕೊಂಡು ಬಾಕ್ಸ್ಗೆ ಮೊಸರನ್ನ ಹಾಕೊಂಡು ಕೆಲಸಕ್ಕೆ ಹೊರಡ್ತೀನಿ. 8:30ನಾ? ಬಿಸಿ ಬಿಸಿ ಇದೆ ಉಪ್ಪಿಟ್ಟು. ಫ್ರೆಂಡ್ಸ್ ನೋಡಿ ಟೈಮು ಎಷ್ಟಾಗ್ತಾಯಿದೆ ಅಂತ ಅಂದ್ಬಿಟ್ಟು ಇನ್ನೊಂದು 5 ನಿಮಿಷ ಫಾಸ್ಟ್ ಇದೆ. ಹಾಗೆ ಹೋದರೆ ಕರೆಕ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಲೇಟಾಗಿ ಹೋಗಬಾರ್ದು ಅಂತಂದ್ಬಿಟ್ಟು. ಡೈಲಿ ಲೇಟಾಗಿ ಹೋದರೆ ನಮಗೂ ಒಂಥರ ಇದು, ಅವ್ರೂ ಏನಪ್ಪ ಇದು ಡೈಲಿ ಲೇಟಾಗಿ ಬರ್ತಾಯಿದ್ದಾರೆ ಅಂತ ಅಂದ್ಕೊತಾರೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ರೆಡಿಯಾಗಿ ನಾವೇನೇ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇವಾಗ ಸಾಯಂಕಾಲ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ನಾನು ಶುಕ್ರವಾರ ಸಾಯಂಕಾಲ ಬಂದು ಯಾವುದೇ ವೀಡಿಯೋ ಮಾಡಿಲ್ಲ. ಹಾಗೆ ಇದು ಭಾನುವಾರದ ವೀಡಿಯೋ. ಏನಪ್ಪ ಇದು ಅಂತ ಅಂದ್ಕೊಂಬೇಡಿ. ಹಾಗೆ ವೆಜಿಟೇರಿಯನ್ ಆಗಿದ್ರೆ ಇಷ್ಟನ್ನು ಸ್ಕಿಪ್ ಮಾಡಿ. ಯಾಕಪ್ಪ ಅಂತಂದರೆ ಭಾನುವಾರ ಬ್ಲಡ್ ಅಂತ ಅಂದ್ಬಿಟ್ಟು ನಾನ್ ವೆಜ್ ತಿನ್ನೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬ್ಲಡ್ ಫ್ರೈ ಮಾಡ್ತಾರಲ್ವ, ಅದನ್ನು ಮಾಡ್ತಾಯಿದ್ದಿದ್ದು. ಅದಕ್ಕೆ ಹಾಗೆ ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ಯಾಕೆಂದರೆ ನಾನು ತುಂಬ ವರ್ಷಗಳೇ ಆಗಿದೆ ಅನಿಸುತ್ತೆ. ನಮ್ಮ ಮನೆಯಲ್ಲಿರುವಾಗಂತೂ ವಾರ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ವಾರ ಇಲ್ಲ ಅಂದ್ರೂ ತಿಂಗಳಲ್ಲಿ ಒಂದು 2 ಸರಿ ಅಂತೂ ಇದ್ದೇ ಇರ್ತಾಯಿತ್ತು. ಆದರೆ ಇಲ್ಲಿಗೆ ಬಂದಮೇಲೆ ನನಗೆ ಅದೆಲ್ಲ ನಿಜ ಮರ್ತೇ ಹೋಗ್ಬಿಟ್ಟಿದೆ. ಏನಂತಂದರೆ ಮದುವೆ ಆದಮೇಲೆ ಅದೆಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಮರ್ತೋದಂಗೆ ಆಗಿದೆ. ಹಾಗೆ ಲಾಸ್ಟ್ ಟೈಮ್ ತಿಂದೂ ಆಗಲೇ ಒಂದು 2-3 ವರ್ಷ ಆಗಿರ್ಬೋದು ಇದನ್ನು. ಇವಾಗ ಇಲ್ಲಿ ಮಾಮೂಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದಾರೆ ಎಣ್ಣೆ ಒಳಗಡೆ. ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದಾರೆ. ಹಾಗೆ ಭಾನುವಾರ ಏನಪ್ಪ ಅಂತಂದರೆ ಸಂಜೆ ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ತಂಗಿ ಅವರೆಲ್ಲರೂ ಕೂಡ ಬಂದಿದ್ರಲ್ವ. ಹಾಗಾಗಿ ಅವರು ತಿನ್ಬೇಕಂತ ಅಂದ್ಬಿಟ್ಟು ಇದನ್ನು, ನಮ್ಮ ಮನೆಯವ್ರಿಗೂ ಇದು ಇಷ್ಟ. ತುಂಬ ದಿವಸದಿಂದ ತಿನ್ಬೇಕಂತ ಅನ್ಕೊತಾಯಿದ್ರು. ಬಟ್ ನನಗೆ ಮಾಡೋಕ್ಕೆ ಬರಲ್ಲ ಇದು. ಆ್ಯಕ್ಚುಲಿ ಇವಾಗ ನೋಡ್ಕೊಂಡಿದ್ದೀನಲ್ಲ, ನಾನು ನೆಕ್ಸ್ಟ್ ಸಂಡೇ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಇದಂತೂ ನನಗಂತೂ ತುಂಬ ಇಷ್ಟ. ಇವಾಗ ನೋಡಿ ಅದ್ರ ಜೊತೆಗೆ ಸೋರೆಕಾಯಿ ಕೂಡ ಹಾಕಿದ್ದಾರೆ. ಈಗ ಗಸಗಸೆ ಮತ್ತು ತೆಂಗಿನಕಾಯಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ರುಬ್ಕೊಬೇಕು. ನಮ್ಮ ಮನೇಲಿ ನಮ್ಮಮ್ಮ ಹೆಂಗೆ ಮಾಡ್ತಾಯಿದ್ರು ಅಂದರೆ ಹಾಗೆ ಇವಾಗ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ತಾಯಿದ್ದಾರೆ.
ನಮ್ಮಮ್ಮ ಹೆಂಗೆ ಮಾಡ್ತಾಯಿದ್ರು ಅಂದರೆ ಮಾಮೂಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಬಿಟ್ಟು ಬ್ಲಡ್ ಹಾಕ್ಬಿಟ್ಟು ಕಾಯಿ ತುರಿ ಎಲ್ಲ ಹಾಕ್ತಾಯಿದ್ವಿ. ನಾವು ಒಂಥರ ಈ ಎಗ್ ಬುರ್ಜಿ, ಮೊಟ್ಟೆದು ಎಗ್ ಬುರ್ಜಿ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ವಿ. ಆದರೆ ಇವರೆಲ್ಲ ಈ ಥರ ಏನು ಸೋರೆಕಾಯಿ ಹಾಕೋದಾಗಿರ್ಬೋದು, ಮತ್ತು ಸಬ್ಸಿಗೆ ಸೊಪ್ಪು, ಆಮೇಲೆ ಈ ಕಾಯಿ ರುಬ್ಬಾಕೋದು ಅದೆಲ್ಲ ಮಾಡ್ತಾರೆ. ನಾವು ಅದೆಲ್ಲ ಮಾಡ್ತಾ ಇರಲಿಲ್ಲ ನಮ್ಮಮ್ಮ ಮನೇಲಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದಾರೆ. ಹಾಗೆ ಸಂಜೆ ಅವರ ಅಮ್ಮ ಮಾಡ್ತಾಯಿದ್ರು. ಇವಾಗ ಇದನ್ನೆಲ್ಲ ಎಣ್ಣೆಲೆ ಫ್ರೈ ಮಾಡಿಕೊಂಡು ಅದಾದಮೇಲೆ ನೋಡಿ ಇಲ್ಲಿ ಗಸಗಸೆ, ಕಾಯಿ ಮತ್ತು ಏನದು ಧನಿಯಾ ಪುಡಿ ಇಷ್ಟು ಹಾಕ್ಬಿಟ್ಟು ರುಬ್ಕೋಬೇಕು. ನಾನು ನೆಕ್ಸ್ಟು ಇದನ್ನೇ ಸಂಡೇ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ದೋಸೆ ಜೊತೆಗೆ ಮಾಡಿದ್ದು. ನಾನು ಈ ರೆಸಿಪಿ ಮಾತ್ರ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ದೋಸೆ ಜೊತೆ ತಿನ್ನುವಾಗಂತೂ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಸೊ ಆಮೇಲೆ ನೋಡಿ ಇವಾಗ ರುಬ್ಬಿರೋದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಫಸ್ಟೇ ಬ್ಲೆಡ್ನ ಬೇಯಿಸ್ಕೊಂಡಿರಬೇಕು. ಅವ್ರೇನು ಕೊಟ್ಟಿರ್ತಾರೆ ಅದನ್ನು ತಂದು ತೊಳೆದ್ಬಿಟ್ಟು ಅದಾದಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದಾರೆ. ಇವಾಗ ನೋಡಿ ಇವಾಗ ಏನದು ಮಸಾಲೆ ರುಬ್ಬಿದ್ರಲ್ಲ ಅದನ್ನೆಲ್ಲ ಹಾಕಿ ಒಂದ್ಸರಿ ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಸಹ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದಾರೆ. ಬರ್ತೀಯಾ ಯೂಟ್ಯೂಬಲ್ಲಿ? ಹಾಗೆ ಇದು ಅವ್ರ ತಮ್ಮನ ಮಗು, ಬರಬೇಕು ನೀನು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ತಿನ್ನಲ್ವ ನೀವು? ಹಾಗೆ ಟೇಸ್ಟ್ ನೋಡ್ಬಿಟ್ಟು ಉಪ್ಪೆಲ್ಲ ಸರಿಗೈತಾ, ಖಾರ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಯಾಕಂದರೆ ಅವರು ಮಟನ್ ಎಲ್ಲ ತಿನ್ನಲ್ಲ, ಅವ್ರು ಬರೀ ಚಿಕನ್ ತಿಂತಾರೆ ಅಷ್ಟೇ. ಅದಕ್ಕೋಸ್ಕರ ಅವ್ರು ತಿಂದಿಲ್ವಲ್ಲ, ನನಗೆ ಟೇಸ್ಟ್ ಮಾಡು ಅಂತ ಹೇಳ್ತಾಯಿದ್ರು. ನಾನು ಇನ್ನೂ ಅಲ್ಲೇ ಉಜ್ಜಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತಾಯಿದ್ದೆ ಅಷ್ಟೇ. ಇವಾಗ ನೋಡಿ ರೆಡಿ ಆಯಿತು ಬ್ಲೆಡ್ ಫ್ರೈ. ಚೆನ್ನಾಗಿರುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ನಮಗಂತೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಮಕ್ಕಳೆಲ್ಲ ತಿನ್ನಲ್ಲ. ಹಾಗೆ ಇವಾಗ ಸೋಮವಾರ ಸೇಮ್ ಟೈಮಿಂಗ್ಸು, 1 ನಿಮಿಷ 2 ನಿಮಿಷ ಜಾಸ್ತಿ ಆಗುತ್ತೆ ಅಥವಾ ಅಷ್ಟರೊಳಗಡೆ ಹೋಗಿರ್ತೀನಿ. ಟ್ರಾಫಿಕ್ ಯಾವ ಥರ ಇರುತ್ತೋ ಆ ಥರ. ಹಾಗೆ ಇವಾಗ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದೇ ಕೆಲಸ ನಡೀತಾ ಇದೆ, ತುಂಬ ದಿವಸ ಆಯಿತು ಈ ಕೆಲಸ ಬಂದು. ಏನಂತಂದರೆ ತುಂಬ ಬೆಂಡಿಂಗ್ಗಳಿದ್ದಾವೆ ಫ್ರೆಂಡ್ಸ್ ಇದರಲ್ಲಿ. ಹಾಗಾಗಿ ಸುಮಾರು ದಿವಸದಿಂದ ಇದೇ ನಡೀತಾ ಇದೆ. ಒಂದು ಐಟಮ್ಗೆ ಇಲ್ಲ ಅಂದರೂ ಒಂದು 12-13 ಥರ ಬೆಂಡ್ಗಳನ್ನ ಮಾಡಬೇಕು ಇದರಲ್ಲಿ. ನೋಡಿ ಒಂದು ರಾಡು ಈ ರೀತಿ ಐಟಮ್ ರೆಡಿ ಆಗುತ್ತೆ. ಇನ್ನೂ ಕೂಡ ರೆಡಿಯಾಗಿಲ್ಲ. ಇನ್ನು ಇದಾದಮೇಲೆ ನಾನು ಮಾಡ್ತಾ ಇರೋದಾದಮೇಲೆ ಇನ್ನೂ ಒಂದು ಬೆಂಡಿಂಗ್ ಇದೆ. ಸೊ ಅದನ್ನು ಕೂಡ ಮಾಡಬೇಕು. ಸ್ವಲ್ಪ ಟೈಟ್ ಇತ್ತು, ಅದು ತೆಗಿಯೋದಕ್ಕೆ ಕಷ್ಟ ಆಗ್ತಾಯಿತ್ತು. ನೋಡಿ ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಇದಾದಮೇಲೆ ಇನ್ನೊಂದು ಬೆಂಡಿಂಗ್ ಇದೆ, ಅದಾದಮೇಲೆ ಐಟಮ್ ರೆಡಿ ಆಯಿತು. ಹಾಗೆ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ? ಏನು ಮನೆಯಲ್ಲಿ ನಾವು ಲ್ಯಾಡರ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ, ಆ ಲ್ಯಾಡರ್ದು ಏನು ಫೋಲ್ಡ್ ಮಾಡೋದಕ್ಕೆ ಯೂಸ್ ಆಗೋದಕ್ಕೆ ಅಂತ ಇದು. ನನಗೂ ಗೊತ್ತಿರಲಿಲ್ಲ, ಅಲ್ಲಿ ಕೆಲಸ ಮಾಡ್ತಾಯಿದ್ದವರು ಹೇಳಿದ್ರು. ಸೊ ನೋಡಿ ಇದು ಸೋಮವಾರ ಕೆಲಸ ಮಾಡ್ತಾಯಿದ್ದೆ ನಾನು. ಏನೂ ಮಾಡೋಕ್ಕಾಗೋದಿಲ್ಲ, ಲೈಫ್ ಲೀಡ್ ಮಾಡಬೇಕಂತಂದರೆ. ಎಲ್ಲರೂ ಮನೇಲಿ ಒಬ್ಬರೇ ದುಡ್ದು ಎಲ್ಲರೂ ಕೂತ್ಕೊಂಡು ತಿಂದರೆ ಆಗೋದಿಲ್ಲ ಅಲ್ವಾ? ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಅರ್ನಿಂಗ್ನ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಕೆಲಸಕ್ಕೆ ಹೋಗ್ತಾ ಇರೋದು. ಹಾಗೆ ಕೈ ಅಂತೂ ತುಂಬ ನೋವು ಬಂದುಬಿಟ್ಟಿದೆ ನನಗೆ. ಏನಂತಾರೆ, ಶೋಲ್ಡರ್ ಅಂತೂ ಎಷ್ಟು ನೋವು ಬಂದಿದೆ ಅಂತಂದರೆ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿದೆ. ಮೂವೆಲ್ಲ ತಂದು ಹಚ್ಕೊಳ್ತಾ ಇದ್ದೀನಿ ನಾನಂತೂ. ಸೊ ನೋಡಿ ತುಂಬ ಟೈಟ್ ಇರುತ್ತೆ, ತೆಗಿಯೋದಕ್ಕೆ ಆಗೋದಿಲ್ಲ. ಹಾಗೆ ಓನರ್ ಎಲ್ಲೋ ಹೋಗಿದ್ರು, ಯಾರೋ ಬಂದಂಗೆ ಆಯ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇನ್ನೂ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. 2-3 ದಿವಸದಿಂದ ವಿಡಿಯೋ ಮಾಡಿಲ್ಲ, ಸೊ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.